ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎಂಎಸ್ ನ್ಯೂಸ್ನ ಮುಖ್ಯಾಂಶಗಳು. ನಗರಸಭೆಯಿಂದ ಮಹಿಳಾ ದಿನಾಚರಣೆ. ಮಹಿಳಾ ಸಬಲೀಕರಣಕ್ಕೆ ಡಾಕ್ಟರ್ ಅನ್ನಪೂರ್ಣ, ಮಧುರಾ ಶಿವಾನಂದ್ ಮತ್ತು ಲಲಿತಮ್ಮ ಕರೆ. ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ಮಲಂದೂರು ವಿದ್ಯುತ್ ಘಟಕಕ್ಕೆ ಮುತ್ತಿಗೆ ಹಾಕಿದ ಬರೂರು, ತ್ಯಾಗರ್ತಿ, ಹಿರೇಬಿಲಗುಂಜಿ ರೈತರು. ಪರಸ್ಪರ ಸಾಹಿತ್ಯ ವೇದಿಕೆಯ 2022ನೇ ಸಾಲಿನ ಪ್ರಶಸ್ತಿಗೆ ನಾಮಗಸಾಲೆ, ವೀಗಾ ನಾಯ್ಕ್ ಮತ್ತು ರುದ್ರಮ್ಮ ಆಯ್ಕೆ. ಮಾರ್ಚ್ 13ಕ್ಕೆ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನವೆಂದ ನಾಡಿಸೋಜ ಮತ್ತು ಡಾಕ್ಟರ್ ಸರ್ಫರಾಜ್. ಮಾರ್ಚ್ 18 ಮತ್ತು ಮಾರ್ಚ್ 19ರಂದು ದಲಿತ ಸಂಘರ್ಷ ಸಮಿತಿಯಿಂದ ದಾವಣಗೆರೆ ಚಲೋ. ಶಾಸಕ ಹಾಲಪ್ಪ ಹುಟ್ಟುಹಬ್ಬ ಆಚರಣೆ, ಅರ್ಥಪೂರ್ಣ ಕಾರ್ಯಕ್ರಮಗಳ ಗುಚ್ಛ ಎಂದ ಮೇಘರಾಜ್. ಈಗ ಸುದ್ದಿಯ ವಿವರ. ಮಹಿಳೆ ದಿ ಶಕ್ತಿಯೂ ಹೌದು, ಧಾತ್ರಿ ಶಕ್ತಿಯೂ ಹೌದು. ಅನೇಕ ಒತ್ತಡದ ನಡುವೆಯೂ ಮಹಿಳೆ ತನ್ನ ಆರೋಗ್ಯ, ಕುಟುಂಬದ ಸ್ವಾಸ್ಥ್ಯದ ಜೊತೆ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬರುತ್ತಿದ್ದಾಳೆ ಎಂದು ಕಾನ್ಲೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಡಾಕ್ಟರ್ ಅನ್ನಪೂರ್ಣ ತಿಳಿಸಿದರು. ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಮಂಗಳವಾರ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಆಧುನಿಕ ಮಹಿಳೆಯ ಸವಾಲುಗಳು ವಿಷಯ ಕುರಿತು ಅವರು ಉಪನ್ಯಾಸ ನೀಡುತ್ತಿದ್ದರು. ಹೋರಾಟವಿಲ್ಲದೆ ಏನೂ ಕೂಡ ದಕ್ಕೋದಿಲ್ಲ ಅನ್ನೋದು ಮಹಿಳೆಗೂ ಮನವರಿಕೆಯಾಯಿತು. ಯಾವಾಗ ಮಹಿಳೆಯ ಒಂದು ಕಾರ್ಯವ್ಯಾಪ್ತಿ ಮನೆಯಿಂದ ಆಚೆ ವಿಸ್ತಾರ ಆಯಿತು, ಆರ್ಥಿಕವಾದ ಒಂದು ಕೊಡುಗೆಯಲ್ಲಿ ಮಹಿಳೆಯ ಪಾತ್ರ ಗಣನೀಯವಾಗಿ ಹೆಚ್ಚುತ್ತಾ ಬಂತು, ಆಗ ಈ ಹೋರಾಟ, ಈ ಸಮಸ್ಯೆಗಳೆಲ್ಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗಿದ್ದನ್ನು ನಾವು ಕಾಣ್ತೇವೆ. 15,000 ಮಹಿಳೆಯರ ಒಂದು ಹೋರಾಟದೊಂದಿಗೆ ಪ್ರಾರಂಭವಾದಂತಹ ಈ ಮಹಿಳಾ ದಿನಾಚರಣೆಯ ಹಿನ್ನೆಲೆ ಇವತ್ತು ಇಷ್ಟೊಂದು ಮಹಿಳೆಯರ ಮುಖದಲ್ಲಿ, ನಮ್ಮ ಭಾರತದಂತಹ ಒಂದು ಸಂಪ್ರದಾಯಸ್ಥ ದೇಶದಲ್ಲಿ ಇಷ್ಟು ನಮ್ಮೆಲ್ಲ ಸಂಪ್ರದಾಯದ ಸಮೃದ್ಧತೆಯ ಜೊತೆಗೇ ನಾವೆಲ್ಲರೂ ಸೇರಿ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ಅದು ಅವತ್ತು ಆ ಮಹಿಳೆಯರು ಹೋರಾಟ ಮಾಡಿದ್ರಲ್ಲ, ಆ ಮಹಿಳೆಯರ ಒಂದು ಪರಿಶ್ರಮದ ಫಲ. ಜೊತೆಗೆ ನಮ್ಮ ಪ್ರಾಸ್ತಾವಿಕ ಮಾತನಾಡಬೇಕಾದ್ರೆ ನಮ್ಮ ಮೇಡಮ್ ಹೇಳಿದಂತಹ ನಮ್ಮ ದೇಶದಲ್ಲೇ ಅನೇಕರು ಹೋರಾಟ ಮಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆಯವರನ್ನ ಅವರು ವಿಶೇಷವಾಗಿ ನೆನೆಸ್ಕೊಂಡು, ಆ ಮಹಾಮಾತೆಯನ್ನು ನಾವು ನೆನೆಸ್ಕೊಳ್ಳದೆ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಕೂಡ ನಾವು ಮಹಿಳೆಯರನ್ನ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರ ಒಂದು ಇದನ್ನು ಹೇಳೋ ಹಾಗೆ ಇಲ್ಲ. ಅಷ್ಟು ಎಲ್ಲ ಒಂದು ಸಮಾಜದ ವಿರೋಧದ ಎದುರು ಹಾಕಿಕೊಂಡು ಆಕೆ ನಮ್ಮ ಮಹಿಳೆಯರ ಅಸ್ತಿತ್ವವನ್ನು ಸ್ಥಾಪಿಸಿದಾಕೆ, ಹಾಗೆಯೇ ಅವರಿಗೆ ಸಹಕರಿಸಿದಂತಹ ಫಾತಿಮಾ ಮೇಡಮ್ ಅವರು. ಜೊತೆಗೆ ಹೆಣ್ಣು ಹೃದಯದ ಒಂದು ಪದ ಬಳಸಿದರು ಮೇಡಮ್ ಅಂಬೇಡ್ಕರ್ ಅವರ ಬಗ್ಗೆ, ಹೆಣ್ಣು ಹೃದಯದ. ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು ಅವರು, ಮುಲ್ಲಾ, ಪಾದ್ರಿ, ಸ್ವಾಮಿಗಳು ಯಾಕೆ ಮಹಿಳೆಯರಿರಲ್ಲ ಅಂತ ಹೇಳಿ. ನೋಡ್ರಿ, ನಾನು ಮೊನ್ನೆ ಅಷ್ಟೇ ಯಾವುದೋ ಒಂದು ಲೇಖನ ಓದ್ತಾ ಇದ್ದೆ. ಯಾರಿಗೆ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಅಗತ್ಯ ಬೀಳ್ತದೆ ಅಂತಂದರೆ, ಯಾರಿಗೆ ಆಡಬೇಕಾಗಿದೆ ಬೇರೆಯವರನ್ನು, ಅವರಿಗೆ ಧರ್ಮ ಸ್ಥಾಪನೆ ಮಾಡಬೇಕಾಗಿದೆ. ಯಾರಿಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿದೆ ಅವರಿಗೆ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅದು ಯಾವುದೇ ಧರ್ಮ ಆಗಿದೆ. ಯಾರಿಗೆ ಪ್ರೀತಿ ಮಾಡಬೇಕಾಗಿದೆ ಅವರಿಗೆ ಅಧಿಕಾರದ ಒಂದು ಲಾಲಸೆ ಇರೋದಿಲ್ಲ. ಮಹಿಳೆ ಪ್ರೀತಿಯ ದ್ಯೋತಕ. ಈ ಸೃಷ್ಟಿಯ 2 ಕಣ್ಣುಗಳಲ್ಲಿ ಮಹಿಳೆನೇ ಪ್ರಧಾನ ಕಣ್ಣು. ಯಾಕೆ ಅಂದರೆ ಇದು ಪ್ರೀತಿ. ಮಹಿಳೆ ಅಂದರೆ ಪ್ರೀತಿ. ಯಾಕೆ ಅಂತಂದರೆ ಆಕೆ ಧಾತ್ರಿ. ಸೃಷ್ಟಿಯ ಚಲನೆ ಏನಾದರೂ ಇವತ್ತು ನಿಂತಿದ್ದರೆ, ಇನ್ನು ಮುಂದುವರಿಬೇಕಾದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಮಹಿಳೆನೇ. ಆಕೆಯನ್ನು ನಾವು ಹೆರುವ ಯಂತ್ರ ಅಂತ ಹೇಳಿ ಲಘುವಾಗಿ ಪರಿಗಣಿಸಿದರೆ ಅದು ನಮ್ಮ ಮೂರ್ಖತನ. ಒಮ್ಮೊಮ್ಮೆ ಆಕೆ ಆ ಕೆಲಸವನ್ನು ಏನಾದರೂ ತಿರಸ್ಕಾರ ಮಾಡಿದ್ದು ಅಂದರೆ ಈ ಸೃಷ್ಟಿಯಲ್ಲಿ ಜೀವಿಗಳನ್ನು ನೀವು ಹೇಗೆ ಉಳಿಸ್ಕೊಳ್ತೀರಾ ಅಲ್ವಾ? ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷೆ ಮಧುರಾ ಶಿವಾನಂದ್, ಸಂಸ್ಕಾರ, ಸಂಸ್ಕೃತಿ ಇದಕ್ಕೆಲ್ಲ ಸಮನಾದಂತಹ ಒಂದು ಪದ ಏನಾದರೂ ಇದ್ರೆ ಅದು ಹೆಣ್ಣು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯತ್ರ ನಾರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನೋ ಮಾತಿನ ಒಂದು ತಾತ್ಪರ್ಯ ನಮಗೆಲ್ಲ ಗೊತ್ತೇ ಇದೆ. ಹೆಣ್ಣು ಹುಟ್ಟಿದ ದಿನದಿಂದ ಅವಳ ಅಂತ್ಯದವರೆಗೆ ಅವಳು ಬಯಸೋದು ಒಂದೇ, ಅವಳಿಗೆ ಗೌರವ. ಅವಳಿಗೆ ಒಂದು ಗೌರವದ ಸ್ಥಾನ
ಅದು ಅವರಿಗೆ ಹೊಟ್ಟೆ ತುಂಬಿದಷ್ಟು ಖುಷಿ ಆಗುತ್ತೆ. ಇಲ್ಲ ಅಂದ್ರೆ ನೀವು ಎಲ್ಲಿ ಹೋದ್ರು ಮೃಷ್ಟಾನ್ನದಲ್ಲಿ ಮುಳುಗಿಸಿದ್ರು ಸಹ ಆ ಗೌರವಕ್ಕೆ ಎಲ್ಲಿ ಒಂದು ಸಣ್ಣ ಕಿಂಚಿತ್ತು ಕೊರತೆ ಆದ್ರೂ ಸಹ ಅವಳ ಮನಸ್ಸಿಗೆ ಅಗಾಧವಾದ ಒಂದು ಪರಿಣಾಮ ಬೀರುತ್ತೆ. ಆ ನಿಟ್ಟಿನಲ್ಲಿ ನಾವು ನೆನೆಸ್ಕೊಳ್ಳಬೇಕು, ನಮ್ಮ ತಾಯಿ, ನಮ್ಮ ಜನ್ಮ ನೀಡಿದಂತಹ ತಾಯಿ ಇವತ್ತು ನಮಗೆ ಪ್ರತಿ ಕ್ಷಣದಲ್ಲೂ ಹೆಣ್ಣಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬತಾನೆ ಇರ್ತಾಳೆ. ಹೆಣ್ಣು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಅವಳ ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಅವಳ ಅಮ್ಮ. ಅವಳ ಅಮ್ಮನ ಎದೆ ಹಾಲಿನ ಜೊತೆಗೆ ಅವಳ ಒಂದು ನಿರಂತರವಾದ ಸಂಬಂಧ. ಅವಳು ಯಾವ ರೀತಿ ಎದೆ ಹಾಲನ್ನ ಮಗುವಿಗೆ ಬೇಕು ಅಂತ ಅವಳ ಅಂತಃಕರಣ, ಮಗು ಅಳೋದಕ್ಕಿಂತ ಮುಂಚೆನೆ ನನ್ನ ಮಗುಗೆ ಹಸುವಾಗಿದೆಯೇನೋ ಅಂತ ಹೇಳಿ ಹೊಟ್ಟೆ ತುಂಬಿಸಕ್ಕೆ ಪ್ರಯತ್ನ ಮಾಡ್ತಾಳೆ. ಅಲ್ಲಿನ ಕ್ಷಣದವರೆಗೆ ಅವಳ ಜೊತೆಯಲ್ಲೇ ಬೆಳೆದಂತಹ ಹೆಣ್ಣು ಮಗು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವಳ ಅಮ್ಮನ ಆಶೀರ್ವಾದದಿಂದ ಮುಂದೆ ಬರ್ತಾ ಇರುತ್ತೆ. ಇವತ್ತು ಅಡುಗೆ ಮನೆಯಲ್ಲಿ ಬಾಣಸಿಗರಾಗಿ ನಾವು ಕೆಲಸ ಮಾಡೋದ್ರಿಂದ ಹಿಡಿದು ಉತ್ತಮ ಶೆಫ್ ಇಂದ ಹಿಡಿದು ಗಡಿಯನ್ನು ಕಾಯುವ ಯೋಧರ ತನಕ ಮಹಿಳೆ ಸರಿಸಮಾನವಾಗಿ ನಿಂತಿದ್ದಾಳೆ ಅಂದ್ರೆ ಅದು ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಷಯ. ನಾನು ಅನ್ನಪೂರ್ಣ ಮೇಡಮ್ ಅವರಿಗೆ ಕೇಳ್ಕೊಂಡೆ, ಆಧುನಿಕ ಸಾಕ್ತಾ ಇದ್ದೀವಿ ಎಲ್ಲ ಸರಿ, ಆದ್ರೆ ಹೆಣ್ಣಿನ ಕೆಲವು ಜವಾಬ್ದಾರಿಗಳನ್ನ ಎಲ್ಲೋ ನಾವು ಮನೆತಿದ್ದೀವೇನೋ ಅಂತ ಹೇಳಿ ನಮ್ಗೆ ಈಗ ಆತಂಕ ಎಲ್ಲೋ ಒಂದು ರೀತಿಯಲ್ಲಿ ಮೂಡ್ತಾ ಇದೆ. ಆರ್ಥಿಕ, ಸಾಮಾಜಿಕ ಹಾಗೂ ನಮ್ಮ ಮಾನಸಿಕ ಬೆಳವಣಿಗೆಯ ಜೊತೆಗೆ ನಾವು ಸಮಾಜದ ಸಂಸ್ಕೃತಿ, ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ರೀತಿಯಲ್ಲಿ ಎಲ್ಲೋ ಒಂದು ರೀತಿ ಆಧುನಿಕತೆ, ಈ ಮೊಬೈಲ್ ತಂತ್ರಜ್ಞಾನ ಹಾಗೂ ಈ ಮೆಕ್ಯಾನಿಕಲ್ ಲೈಫ್ ಅನ್ನ ಜೊತೆಗೆ ನಮ್ಮ ನಿಜವಾದ ಪ್ರೀತಿ, ವಾತ್ಸಲ್ಯ, ಮಾತೃ ಹೃದಯ ಇದು ಅತ್ಯವಶ್ಯಕವಾಗಿ ಬೇಕಾಗಿದೆ. ಇವತ್ತು ಸರಿಸಮಾನವಾಗಿ ನಾವು ದುಡಿಬೇಕು, ಆರ್ಥಿಕವಾಗಿ ಬದುಕಬೇಕು, ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ನಾವು ಅತಿ ಹೆಚ್ಚು ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಮಹಿಳಾ ದಿನಾಚರಣೆ ಕುರಿತು ಪ್ರಾಸ್ತಾವಿಕ ಮಾತನಾಡಿದ ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ, ಹೆಣ್ಣು ಸಮಾಜದ ಒಂದು ಶಕ್ತಿ, ಸುಭದ್ರ ದೇಶದ ಶಕ್ತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇಲ್ಲಿ ಕಲ್ತಿದ್ದೇವೆ. ಈ ಶಿಕ್ಷಣ ಮೊದಲು ನಮ್ಮ ಎಲ್ಲ ಅಸಮಾನತೆಗಳಿಗೆ ಸಾಧನದ ಮೆಟ್ಟಿಲು ಅಂದರೆ ಶಿಕ್ಷಣ. ಇವತ್ತು ನಾವೆಲ್ಲ ಇಲ್ಲಿ ಇದ್ದೀವಿ ಅಂದರೆ ಶಿಕ್ಷಣದಿಂದ ಎಲ್ಲ ವಿಮೋಚನೆಗಳನ್ನು, ನಾವು ಸವಾಲುಗಳನ್ನು ಎದುರಿಸ್ಬೋದು ಅಂತಕ್ಕಂಥದ್ದನ್ನು ಇವತ್ತು ಸಾಬೀತು ಮಾಡಿ ನಾವು ತೋರಿಸಿದ್ದೇವೆ. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆದು ಬಂದಂಥ ದಾರಿ ಹೀಗಿದೆ. 1903ರಲ್ಲಿ ಮೊದಲು ಪ್ರಾರಂಭವಾಗಿರ್ತಕ್ಕಂಥದ್ದು ಕೂಲಿ ಚಳುವಳಿ ಅಮೇರಿಕೆಯಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಗಾರ್ಮೆಂಟ್ಸಲ್ಲಿ ಮಹಿಳೆಯರಿಗೆ ತುಂಬ ಸಂಕಷ್ಟಗಳಿದ್ದು ಅವರ ಮೇಲೆ ದೌರ್ಜನ್ಯ ನಡೀತಾ ಇತ್ತು. 14-24 ಗಂಟೆಗಳ ಕಾಲ ಅವರು ದುಡಿತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು ಮಹಿಳೆಯರು ಒಟ್ಟಾಗಿ ಸೇರಿ 1908ರಲ್ಲಿ ಟ್ರೇಡ್ ಯೂನಿಯನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಅದರಲ್ಲಿ ಮುಖ್ಯ ಉದ್ದೇಶಗಳು ಅಂದರೆ ಸಾರ್ವತ್ರಿಕ ಮತದಾನ ಮತ್ತು ಹೆರಿಗೆ ಭತ್ಯೆಗೋಸ್ಕರ 15,000 ಮಹಿಳೆಯರು ಅವತ್ತು ಸ್ಟ್ರೈಕನ್ನು ಮಾಡಿದರು. ಅಲ್ಲಿನ ಸರ್ಕಾರ ಅವರನ್ನು ಬಂಧಿಸ್ತು ಆ ಸಮಯದಲ್ಲಿ. ಆಗ ಮಹಿಳಾ ಟ್ರೇಡ್ ಯೂನಿಯನ್ ಅವರಿಗೆ ಜಾಮೀನನ್ನು ಕೊಟ್ಟು ಬಿಡುಗಡೆಗೊಳಿಸ್ತು. ಆ ನಂತರ 2010ರಲ್ಲಿ 17 ದೇಶದ ಪ್ರತಿನಿಧಿಗಳು, ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕ್ಲಾರಾ ಜೆಟ್ಕಿನ್ ಅಂತಕ್ಕಂಥವರು ಅಂದಿನ ಮಹಿಳಾ ಸಮಾವೇಶದಲ್ಲಿ ಅಧ್ಯಕ್ಷರಾಗ್ತಾರೆ. ಆ ಸಮ್ಮೇಳನದಲ್ಲಿ 2 ನಿರ್ಣಯಗಳನ್ನು ತಗೋತಾರೆ. ನಾವಿವತ್ತು ನೆನೀತುವಂಥ ಕ್ಲಾರಾ ಜೆಟ್ಕಿನ್ ಅವರ ಹೋರಾಟದ ಫಲ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ವೇದಿಕೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಮಹೇಶ್ ವಿ, ಪೌರಾಯುಕ್ತ ರಾಜು ಡಿಬಡ್ಕರ್ ಉಪಸ್ಥಿತರಿದ್ದು ಮಾತನಾಡಿದರು. ರೈತರಿಗೆ ಕರೆಂಟ್ ನೀಡಿದ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ರೈತರಿಗೆ ಕರೆಂಟ್ ನೀಡಿದ ಅಧಿಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.
ಬೇಕು, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಅಯ್ಯಯ್ಯೋ 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 ಅಯ್ಯಯ್ಯೋ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತರಿಗೆ ಕರೆಂಟ್ ನೀಡಿದ ಸರ್ಕಾರಗಳಿಗೆ ಧಿಕ್ಕಾರ, ರೈತರಿಗೆ ಕರೆಂಟ್ ನೀಡಿದ ಅಧಿಕಾರಿ ವರ್ಗದವರಿಗೆ ಧಿಕ್ಕಾರ, ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಧಿಕ್ಕಾರ, ರೈತರಿಗೆ ಕರೆಂಟ್ ನೀಡಿದ ಸರ್ಕಾರಗಳಿಗೆ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತರಿಗೆ ಕರೆಂಟ್ ನೀಡಿದ ಸರ್ಕಾರಗಳಿಗೆ ಧಿಕ್ಕಾರ, ರೈತರಿಗೆ ಕರೆಂಟ್ ನೀಡಿದ ಅಧಿಕಾರಿ ವರ್ಗದವರಿಗೆ ಧಿಕ್ಕಾರ, ರೈತರಿಗೆ ಕರೆಂಟ್ ನೀಡಿದ ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಧಿಕ್ಕಾರ, ರೈತರಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಬರೂರು, ಹಿರೇಬೆಲಗುಂಜಿ ಮತ್ತು ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಮತ್ತು ನಾಗರಿಕರು ಅಸಮರ್ಪಕ ವಿದ್ಯುತ್ ಪೂರೈಕೆ ಮತ್ತು ರೈತರ ಹೊಲಗಳಲ್ಲಿರುವ ಪಂಪ್ ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಕೊಡದಿರುವ ಮೆಸ್ಕಾಂ ನೀತಿಯನ್ನು ಖಂಡಿಸಿ ಮಂಗಳವಾರ ಮಲಂದೂರಿನಲ್ಲಿರುವ ಮೆಸ್ಕಾಂ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತರು ಮತ್ತು ಗ್ರಾಮೀಣ ಭಾಗದ ಜನರು ಅಸಮರ್ಪಕ ವಿದ್ಯುತ್ ನೀತಿಯ ವಿರುದ್ಧ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಸಮಸ್ಯೆ ಬಗೆಹರಿಸುವ ತನಕ ತಳ ಬಿಟ್ಟು ತೆರಳುವುದಿಲ್ಲ ಎಂದು ಅಡಿಗೆ ಮಾಡಿ ಊಟ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಬನ್ನಿ ಸರ್, ನಾವು ಯಾರು ಕೆಲಸ ನಾವು ಅವರೇ ಕರೆದು 3 ಗಂಟೆ ಒಳಗೆ ಬರ್ಬೇಕು ಸರ್. ಇಲ್ಲಿ 3 ಗಂಟೆ ದಯವಿಟ್ಟು ಬರ್ಬೇಕು ಸರ್. ಇಲ್ಲಿ ಆಗಿರ್ತದೆ ಅವತ್ತು ನೀವು ಇಲ್ಲಿ ಬರತ್ತ ನಾವ್ ಇಲ್ಲಿಂದ ಹೋಗಲ್ಲ. ನಾವೆಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಇಷ್ಟು ದಿವಸನೇ ಸತ್ತಿದ್ದೀವಿ. ಇನ್ನೊಂದು ವಾರ ಅಂತ 15 ದಿವಸ ಸಾಯಕ್ ರೆಡಿ ಇದೀವಿ. ನೀವು 3 ಗಂಟೆ ಒಳಗೆ ಬನ್ನಿ ಸರ್ ಅಷ್ಟೇ. ಶಾಂತಿಯಿಂದ ಕುತ್ಕೊಂಡ್ರೆ ಸಂಬಳ ತಗೋತಾನೆ. ಅವ್ನ ಅಪ್ಪನ ದುಡ್ಡು ಇನ್ನು ಅದೇ ಮಾಡ್ತಾ ಇದ್ದಾರೆ. ಅವ್ನ ಕೆಲಸ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ ಅವರು. ಬಿಲ್ಡಿಂಗ್ ಸಮಯ ನಮ್ಮದೇ ಸಮಯ ಬಿಲ್ಡಿಂಗ್ ಯಾಕೆ ಕಟ್ತೀವಿ. ಕೊಡ್ತೀನಿ
ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BR ಜಯಂತ್, ಈ ಮೆಸ್ಕಾಂನವರ ನಡವಳಿಕೆ ಏನಿದೆ ಇದು ಅಕ್ಷರಶಃ ರೈತರಿಗೆ ಒಳ್ಳೆ ಮಾಡೋ ನೀತಿ ಅಲ್ಲ. ಅದು ರೈತರಿಗೆ ಕೊಡ್ಬೇಕಂತ ಹೇಳಿ ಆ ರೈತರಿಗೆ ಬೆಳೆ ಹಾಳಾದಾಗ, ನೀರಿಲ್ದೆ ಬೆಳೆ ಹಾಳಾದಾಗ ಅವನಿಗೆ ಆ ಸಂಕಟಕ್ಕೆ ಈ ಸಿಟ್ಟು ಬರುತ್ತೆ. ಆದ್ರೆ ನೋಡಿ, ಮೊನ್ನೆ ವಿಧಾನಸಭೆಯಲ್ಲಿ ಆ ವಿದ್ಯುತ್ ಮಂತ್ರಿ ಯಾರೋ ಸುನೀಲ್ ಕುಮಾರ್ ಅಂತ ಅವ್ರು ಹೇಳ್ತಾರೆ, ದಿವಸಕ್ಕೆ ಹಗಲೊತ್ತೆ 7 ಗಂಟೆ ನಾವು 3 ಫೇಸ್ ವಿದ್ಯುತ್ ಅನ್ನು ಕೊಡ್ತೀವಿ ರೈತರಿಗೆ ಅಂತ ಘೋಷಣೆ ಘೋಷಣೆ ಮಾಡೋದು. ಒಂದು ವಿಧಾನಸಭೆಯಲ್ಲಿ ನೀವು ಓಟ್ ಕಟ್ಟಿ ಕಳಿಸಿರ ಒಂದು ವಿಧಾನಸಭೆಯಲ್ಲಿ 7 ಗಂಟೆ ಕೊಡ್ತೀವಿ ಅಂತ ಹೇಳೋ ಮಂತ್ರಿ, ವಿದ್ಯುತ್ ಮಂತ್ರಿ ಜಾರಿ ಕೊಡೋದಿಲ್ಲ ಅಂತಂದ್ರೆ ವಿಧಾನಸಭೆಯಲ್ಲೂ ಕೂಡ ಸುಳ್ಳು ಹೇಳದ ರೈತರಿಗೆ ಯಾವುದು ಜಾರಿ ಆಗೋದಿಲ್ಲ. ಆದ್ರಿಂದ ಇದಕ್ಕೆ ಹೋರಾಟ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಅದಕ್ಕೆ ಹೋರಾಟ ಮಾಡಬೇಕಾದ್ದು ಅನಿವಾರ್ಯ ಆಗಿದೆ. ಆದ್ರೆ ನೀವಿಲ್ಲಿ ನಿಮ್ಮ ಕಷ್ಟವನ್ನ ಹೇಳ್ಕೊಳಕ್ಕೆ ಬಂದಿದ್ದೀರಿ, ನಿಮ್ಮ ಸಿಟ್ಟನ್ನು ನೀವು ತೋರಿಸ್ತಾ ಇದ್ದೀರಿ, ಅದು ನ್ಯಾಯಬದ್ಧವಾಗಿದೆ. ಅದಕ್ಕೆ ಎಲ್ಲರಿಗೂ ಬೆಂಬಲ ಇದೆ, ನಮ್ದೆಲ್ಲ ಬೆಂಬಲ ಇದೆ. ಸಾಗರದಲ್ಲೂ ಕೂಡ 3-4 ಈ ರೀತಿಯ ಪ್ರತಿಭಟನೆ ಆಯ್ತು ಈಗಾಗಲೇ. ನಿಮ್ಮೂರು ಒಂದೇ ಅಲ್ಲ, ಎಲ್ಲಾ ಕಡೆಗೂ ಇದೇ ಕತೆ ಅವರಿದ್ದು. ಆದ್ರಿಂದ ನೀವು 7 ಗಂಟೆ ಸಾಯ್ಲಿ ಮಾರಾಯ, ನೀವೊಂದ್ 3-4 ಗಂಟೆ ಆದ್ರೂ ಕೊಡ್ರಿ, ಕರೆಕ್ಟ್ ಆಗಿ ಕರೆಕ್ಟ್ ಆದ್ರೂ ಸರಿಯಾಗಿ ಕೊಡ್ರಿ. ನಿಮ್ಗೆ ಏನ್ ದಾಡಿ ಆಗಿದೆ? ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡೋದಂದ್ರೆ 24 ಗಂಟೆ ಒಳಗೆ ಚೇಂಜ್ ಮಾಡಕ್ಕೆ ನಿಮ್ಗೆ ಏನ್ ದಾಡಿ ಆಗಿದೆ? ಬರೋದಿಲ್ವಾ? ನಿಮ್ಮ ಹತ್ರ ಇಲ್ವಾ ಟ್ರಾನ್ಸ್ಫಾರ್ಮರ್ಗಳು? ವೋಲ್ಟೇಜ್ ಕಡಿಮೆ ಕೊಟ್ರು, ವೋಲ್ಟೇಜೇ ಇರೋದಿಲ್ಲ, ವಿದ್ಯುತ್ ಅನ್ನ ಸರಿಸಮ ಕೊಡೋದಿಲ್ಲ. ಎಲ್ಲೋ ಕೆಲವು ಕಡೆಗೆ ಅರ್ಧರಾತ್ರಿಗೆ ಬೆಳಗಿನ ಜಾವ ಕೊಡ್ತೀರಿ. ಇದೆಲ್ಲ ನಿಮ್ಮ ನೀತಿ, ರೈತ ವಿರೋಧಿ ನೀತಿಗಳು. ಇದನ್ನ ನಾವು ಎಲ್ಲರೂ ಕೂಡ ವಿರೋಧ ಮಾಡ್ತೀವಿ. ಇದನ್ನ ಸರಿಪಡಿಸ್ಬೇಕು ಕೂಡಲೇ. ಈಗ SC ಫೋನ್ ಮಾಡಿದ್ರು, SC ಇನ್ಚಾರ್ಜ್ ಇದ್ದವ್ರು ಯಾರೋ ಒಬ್ರು, ಇವರು ಆಫೀಸರ್, ಜಿಲ್ಲಾ ಮಟ್ಟದ ಅಧಿಕಾರಿ. ಅವ್ರಿಗೀಗ ನಾನೇ ಮಾತಾಡಿದ್ದೀನಿ. ನೀವು ಇಲ್ಲಿ ಜನರಿಗೆ ಬಹಳ ಸಿಟ್ಟಿದೆ. ಬರೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಂಡೋಜಪ್ಪ ಮಾತನಾಡಿ, ಈ ವರ್ಷ ಅಲ್ಲ, ನಾವು 11 ವರ್ಷದಿಂದ ಇಂತ ಆಫೀಸಿಗೆ ಹಲವಾರು ಕಡೆ ಮನವಿ ಕೊಟ್ಟು ನಮ್ಗೆ ಸಮಾಧಾನ ಮಾಡಿ ತೊಟ್ಟಿ ತುಪ್ಪ ತರಿಸ್ಕೊಳ್ತಾರೆ. ನಾವು ಈ ಸರಿ ನಮ್ಗೆ ಸರಿಯಾದ ರೀತಿ ಸ್ಪಂದನೆ ಮಾಡಿ ನಮಗೆ ಅದಕ್ಕೆ ಬೆಳಗ್ಗೆ 6 ಗಂಟೆ ಕರೆಂಟ್ ಕೊಟ್ಟು 10 ಗಂಟೆವರೆಗೂ 10 ಸರಿ ಕರೆಂಟ್ ಇರ್ತದೆ, ವೋಲ್ಟೇಜ್ ಇರೋದಿಲ್ಲ. ರೈತರು ಕಷ್ಟ ಅಂತ ಹೇಳಂಗಿಲ್ಲ. ನಾವು ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಕಿದ್ದು ಕುಡಿಯೋಕೆ ನೀರು ಕೊಡೋಕ್ಕಾಗ್ತಲ್ಲ. 10 ಕೂಡಲ್ಲ, 10 ಕೂಡಲೇ 4 ಕೂಡ ನೀರು ತುಂಬಿಸೋಲ್ಲ. ಆ 4 ಗಂಟೆ ಹಾಗೆ ಹೋಗ್ತಾನೆ, ಕರೆಂಟ್ ಹೋಯ್ತು ಅಂತ ಅಲ್ಲಿ ಕೊಡಬಲ ತಗೊಂಡು ಕಲ್ಲು ತಗೊಂಡು ನಮ್ಮನೆ ಮನೆ ಬರ್ತಾ ಇದ್ದಾರೆ. ಅದಕ್ಕೆ ಸರ್ ಇದು ಮುಖ್ಯ ಹೋರಾಟ. ನಮಗೆ ರೈತರು ಒಂದೇ, ನಮಗೆ ಬೆಳಿಗ್ಗೆ ಅಷ್ಟೇ ಅಲ್ಲ, ರೈತರು ಕುಡಿಯೋಕ್ಕೂ ನೀರು ಕೊಡುವಂತ ವ್ಯವಸ್ಥೆಗೆ ನಾವೆಲ್ಲ ಖಂಡನೆ ಮಾಡ್ತೀವಿ. ಇವತ್ತು ಸರಿಯಾದ ರೀತಿ ಸ್ಪಂದನೆ ಮಾಡಿ ನಮ್ಗೆ ಕರೆಂಟಿಗೆ ನೀರು ಯಾವ ಸರಿ ಕೊಡ್ತಾರೆ ಹೋದ್ರೆ ನಾವು ಈ ಮುಖ್ಯ ಹೋರಾಟ ಮಾಡಿ ನಾವಂತೂ ಹೋಗೋದಿಲ್ಲ. ಇದು ಕೊನೆ ಇದಕ್ಕೆ ಬಂದಿವಿ ಸರ್. ನಾವು ನಮ್ಮ ಜೀವನ ಬೇಕಾದ್ರೆ ತ್ಯಾಗ ಆಗೋದ್ರೆ ನಾವು ಎತ್ತಂತೂ ಹೋಗೋದಿಲ್ಲ. ಇದು ನ್ಯಾಯ ಸಿಗೋವರೆಗೂ ಹೋಗೋದಿಲ್ಲ. ಅವ್ರು ಶಿವಮೊಗ್ಗದಿಂದ ಬರ್ತಾರೋ, ಮಿನಿಸ್ಟರ್ ಬರ್ತಾರೋ, ಯಾರು ಬಂದ್ರೆ ನಮ್ಗೆ ಏನು ಗೊತ್ತಿಲ್ಲ. ಅವ್ರು ಯಾರು ಬರ್ತಾರೆ ನಮ್ಗೆ ಕರೆಂಟ್ ಬೇಕು, ಅವ್ರು ಯಾರು ಬಂದ್ರೆ ಉಪಯೋಗ ಇಲ್ಲ, ನಮ್ಗೆ ಕರೆಂಟ್ ಕೊಟ್ಟೆ ಹೋಗ್ಬೇಕು. ಆ ತರ ನಾವು ಎಲ್ಲ ಈ ಇಲಾಖೆ ಎಲ್ಲರಿಗೂ ಮನವಿ ಕೊಟ್ಟು ಈಗ ವಾರದಿಂದ ಒಂದು 10 ಮನವಿ ಕೊಟ್ಟಿವಿ. ಅವ್ರ ಆಫೀಸ್ಗೆ ಉಪವಾಸ ಕೂತ್ಕೊಂಡು ಮಾತಾಡಿ ಬಂದಿವಿ. ನಾಳೆ ಕೊಡ್ತು ತುಟ್ಟಿ ತುಪ್ಪ ಹಚ್ಕೊಳ್ತಾರೆ. ಹಾಗಿರೋದ್ರಿಂದ ನಾವೆಲ್ಲರೂ ರೈತರು ಎಲ್ಲರೂ ಬಂದಿದ್ವಿ. ಇವತ್ತು ಅವ್ರು ಬಂದು ನಮ್ಮ ಹೋರಾಟಕ್ಕೆ ಮನವಿ ಕೊಟ್ಟು ಅವ್ರು ಕರೆಂಟ್ ಕೊಟ್ಟು ಕಳಿಸ್ಬೇಕು. ಹಾಗೆ ನಮ್ಗೆ ಹಂಗೆ ಕಳಿಸೋದಿಲ್ಲ. ನಮ್ಗೆ ಏನು ಹೇಳ್ತಾರೆ ಕಳಿಸೋದಂತ ನಾವು ಇಲ್ಲಿಂದ ಜಾಗ ತಗೊಳ್ಳೋದು, ನಾವು ಇಲ್ಲೇ ಇರೋದು. ಬರೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಮೂರ್ತಿ ಮಾತನಾಡಿ, ಏನಿವತ್ತು ಮೆಸ್ಕಾಂ ಅಧಿಕಾರಿಗಳು ನಿರಂತರವಾಗಿ ಒಂದೇ ದಿವಸ ಸತತ 15 ವರ್ಷಗಳಿಂದ ನಮಗೆ ಸುಳ್ಳು ಹೇಳ್ಕಂತ ಇವತ್ತು ನಾಳೆ ನಾಡಿದ್ದು ಅಂತ ಹೇಳ್ಕಂತ ನಮ್ಮನ್ನು ದಾರಿ ತಪ್ಪಿಸ್ತಾ ಬರ್ತಾ ಇದ್ದಾರೆ. ಈಗ ಅದ್ರ ಪ್ರಕಾರವಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ವಾರದ ಹಿಂದೆ ಮನವಿ ಕೊಟ್ಟರು ಕೂಡ ಇವತ್ತು ಇಲ್ಲಿ ಬಂದಿದ್ದೀವಿ. ಯಾರೇ ಸೆಕ್ಷನ್ ಆಫೀಸರ್ಗಳಿಲ್ಲ, ಯಾವೊಬ್ಬ ಅಧಿಕಾರಿಗಳು ಇಲ್ಲಿಲ್ಲ. ಅದ್ರ ವಿರುದ್ಧವಾಗಿ ಇವತ್ತು ನಾವು 3 ಗಂಟೆ ತನಕ SC ಗೆ ಒಂದು ಗಡುವು ಕೊಟ್ಟಿದ್ದೀವಿ. 3 ಗಂಟೆ ಒಳಗೆ SC ಅವ್ರು ಬರಬೇಕು.
ನಮ್ಮಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವ್ರ ಗಮನಕ್ಕೆ ತಂದ್ಬಿಟ್ಟು ಅವ್ರ ಮುಖೇನ ಮುಂದೆ ಏನು ಆಗ್ಬೇಕು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಏನು ಇವತ್ತು ನಾವು ಎಲ್ಲ ರೈತರು ಆಲ್ಮೋಸ್ಟ್ ಇಲ್ಲಿ 16 ಹಳ್ಳಿಗಳಿಂದ ಬಂದು ಪ್ರತಿಭಟನೆ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ, ಇವತ್ತು ಕೊಟ್ಟಿಲ್ಲ, ಹಿಂದೇನು ಕೊಟ್ಟಿಲ್ಲ. ನಮಗೆ ಏನು ಈಗ ಕರೆಂಟ್ ಶಿಫ್ಟ್ ವೈಸ್ ಕೊಟ್ಟಿದ್ದಾರೋ ಏನು ಡೇ ಬೈ ಡೇ ಕೊಟ್ಟಿದ್ದಾರೆ, ಡೇ ಬೈ ಡೇ ಕೊಟ್ಟರು ಕೂಡ ಸರಿಯಾದ ವೋಲ್ಟೇಜ್ ಇಲ್ಲ. ಸಮರ್ಪಕವಾಗಿ ಒಂದು ರೈತರ ಪಂಪ್ ಸೆಟ್ಗಳು ಆನ್ ಆಗ್ತಿಲ್ಲ, ವೋಲ್ಟೇಜ್ ಸರಿಯಾಗಿ ಸಿಗ್ತಾ ಇಲ್ಲ. ಕೊಟ್ಟಿರೋ ಕರೆಂಟ್ ಅಲ್ಲಿ ಅರ್ಧ ಕಟ್ ಮಾಡಿ ಕ್ಯಾರಿ ಫಾರ್ವರ್ಡ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಹೀಗಾಗಿ ರೈತರು ಆಲ್ರೆಡಿ ಸತ್ತೋಗಿದ್ದಾರೆ. ಇನ್ನು ಮುಂದಾದ್ರೂ ಕೂಡ ಸರಿಯಾಗಿ ನಮಗೆ ವಿದ್ಯುತ್ನ ಕೊಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿ ಪ್ರತಿಭಟಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬರೂರು, ಹಿರೇಬೆಲಗುಂಜಿ, ತ್ಯಾಗರ್ತಿ ಭಾಗದ ರೈತರು ಹಾಗೂ ಜನಪ್ರತಿನಿಧಿಗಳು ಮತ್ತು ಪ್ರಮುಖರು ಪಾಲ್ಗೊಂಡಿದ್ದರು. ಪರಸ್ಪರ ಸಾಹಿತ್ಯ ವೇದಿಕೆ ನೀಡುವ ಈ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಉಡುಪಿ ಜಿಲ್ಲೆಯ ಸಾಹಿತಿ ಡಾಕ್ಟರ್ ನ ಮೊಗಸಾಲೆ, ಕುಮಟಾದ ಹಿರಿಯ ಲೇಖಕ ವೀಗ ನಾಯಕ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಕೊರಗನಹಳ್ಳಿಯ ರುದ್ರಮ್ಮ ಅವರಿಗೆ ನೀಡಿ ಪುರಸ್ಕರಿಸಲಾಗುತ್ತಿದೆ ಎಂದು ವೇದಿಕೆಯ ಗೌರವಾಧ್ಯಕ್ಷ ಹಾಗೂ ಸಾಹಿತಿ ಡಾಕ್ಟರ್ ನಾಡಿಸೋಜ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಸ್ಪರ ಸಾಹಿತ್ಯ ವೇದಿಕೆ ಕೊಡ್ತಾ ಇರುವಂತಹ 3 ವಾರ್ಷಿಕ ಪ್ರಶಸ್ತಿಗಳಲ್ಲಿ 3 ಕೂಡ ವಿವರವಾಗಿ ನಿಮ್ಮ ಕೈಯಲ್ಲಿ ಕರಪತ್ರದಲ್ಲಿ ಇರೋದ್ರಿಂದ ಹೆಚ್ಚಿನ ಪಠಣಕ್ಕೆ ನಾನು ಹೋಗದೆ ಪ್ರಥಮವಾಗಿ ಹೆಸರುಗಳನ್ನು, ಪ್ರಶಸ್ತಿಗಳನ್ನು ಪಡೆದಂತಹ ಹೆಸರುಗಳನ್ನು ಮಾತ್ರ ಘೋಷಣೆ ಮಾಡ್ತಾ ಇದ್ದೇನೆ. ಶಿಶುನಾಳ ಶ್ರೀ ಸಾಹೇಬ ಭಾವೈಕ್ಯ ಪ್ರಶಸ್ತಿ ಡಾಕ್ಟರ್ ನ ಮೊಗಸಾಲೆ ಅವರು, ಕನ್ನಡದ ಧೀಮಂತ ಲೇಖಕ, ಒಂದು ಪ್ರಕಾಶನವನ್ನು ನಡೆಸೋದ್ರ ಮೂಲಕ, ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸೋದ್ರ ಮೂಲಕ ದಕ್ಷಿಣ ಕನ್ನಡದಲ್ಲಿ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಸಾಹಿತ್ಯವನ್ನು ಜೀವಂತವಾಗಿಟ್ಟಿರೋರು ಶ್ರೀ ಡಾಕ್ಟರ್ ನ ಮೊಗಸಾಲೆ ಇವರಿಗೆ ಈ ಸಾರಿ ಶಿಶುನಾಳ ಶ್ರೀ ಸಾಹೇಬ ಪ್ರಶಸ್ತಿ ಭಾವೈಕ್ಯ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಮತ್ತೊಬ್ಬ ಪ್ರಖ್ಯಾತ ಲೇಖಕ ಶ್ರೀ ವೀಗ ನಾಯಕ್ ಅವರಿಗೆ 2000 ಕಿತ್ತಲ್ ಸಾಹೇಬರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಇನ್ನು ಮೂರನೇದಾಗಿ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಶ್ರೀಮತಿ ರುದ್ರಮ್ಮ, ಸಮಾಜ ಸೇವಾ ಕಾರ್ಯಕರ್ತರು ಕೊರಗಳ್ಳಿ ಇವರಿಗೆ ನಾವು ನೀಡ್ತಾ ಇದ್ದೇವೆ. ವೇದಿಕೆ ಅಧ್ಯಕ್ಷ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಮಾತನಾಡಿ, ದಿನಾಂಕ ಮಾರ್ಚ್ 13 ಭಾನುವಾರ, ಸ್ಥಳ ವರದಶ್ರೀ BH ರಸ್ತೆ ಸಾಗರ, ಮಲೆನಾಡು ಸಿರಿ ಸಭಾಂಗಣದಲ್ಲಿ ಬೆಳಗ್ಗೆ 11ರಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ನಾಡಿಸೋಜ ವಹಿಸಿಕೊಳ್ತಾರೆ. ಅಭಿನಂದನಾ ಮಾತುಗಳನ್ನು ಡಾಕ್ಟರ್ GS ಭಟ್ರು ಆಡ್ತಾರೆ. ಮತ್ತು ಪರಸ್ಪರದ ಎಲ್ಲ ಸ್ನೇಹಿತರು, ಬಳಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನು ಅವರು ವಿವರವಾದ ಮಾಹಿತಿ ಇದರಿಂದ ಸಾಹಿತ್ಯ, ಸಂಸ್ಕೃತಿ, ಭಾಷೆ, ಜನಪದ ಈ ಎಲ್ಲವನ್ನೂ ಒಳಗೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ವಿಚಾರಗೋಷ್ಠಿಗಳು, ಹೊಸ ಓದು ಮಾಲಿಕೆ ಕಳೆದ ವರ್ಷ ಸರಿಸುಮಾರು 11 ಪುಸ್ತಕಗಳನ್ನು ನಾವು ಪ್ರತಿ ತಿಂಗಳ ಒಂದೊಂದು ಕೃತಿಯನ್ನು ಆಯ್ಕೆ ಮಾಡಿಕೊಂಡು ಹಲವು ಓದುಗರಿಗೆ ಆ ಪುಸ್ತಕಗಳನ್ನು ಕೊಟ್ಟು ಓದಿಸಿ ಅವರೆಲ್ಲರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಮಾಡ್ತೀವಿ. ಅದು ಮುಂದುವರಿತೀವಿ. ಈ ಕಾರ್ಯಕ್ರಮ ಒತ್ತಡದಲ್ಲಿ ಅದನ್ನು ನಾವು 12ನೇ ಕಾರ್ಯಕ್ರಮ ಮಾಡಲಿಕ್ಕಾಗಿ ಪುಸ್ತಕಗಳ ಬಿಡುಗಡೆ, ಗ್ರಾಮಾಂತರ ಭಾಗದಲ್ಲಿ ಜನಪದ ಕಲಾವಿದರನ್ನ ಕೊಡಿಸೋದು, ಹೀಗೆ ವಿದ್ಯಾರ್ಥಿಗಳಿಗೆ, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳು, PUC ದ್ವಿತೀಯ ವರ್ಷದ ಕನ್ನಡ ಭಾಷಾ ಪತ್ರಿಕೆ ಹೆಚ್ಚು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀವಿ. ಸರಿಸುಮಾರು ಈವರೆಗೆ ಒಂದು 5,000 ವಿದ್ಯಾರ್ಥಿಗಳಿಗೆ ಆ ಅಭಿನಂದನಾ ಪತ್ರ ತಲುಪಿದೆ. ಹೀಗೆ ಕನ್ನಡದ ಕೈಂಕರ್ಯವನ್ನು ಸದಾ ಅನುಸರಿಸ್ತಾ ಬರ್ತಾ ಇರುತ್ತೆ ಪರಸ್ಪರ ವೇದಿಕೆ. ತುಂಬ ಆಡಂಬರವಿಲ್ಲದ
ತುಂಬ ಸರಳವಾದ ಒಂದು ಮಿತಿಯಲ್ಲಿ ನಾವು ಕನ್ನಡವನ್ನು ಅರ್ಥಪೂರ್ಣವಾಗಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಅದರ ಮುಂದುವರಿಕೆಯಾಗಿ ಈ ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿ ಪರಸ್ಪರ ಆದ ಪ್ರಶಸ್ತಿಗಳು ರಾಜ್ಯ ಮಟ್ಟದಲ್ಲಿ ಒಂದು ವೇದಿಕೆಯಾಗಿ ಅದು ಪ್ರಚಾರ ಆಗ್ತಾ ಇದೆ. ಹಾಗಾಗಿ ಹೊಸ ಹೊಸ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ನಾವು ಸಲಹೆಗಳನ್ನು ಕೊಡ್ತೇವೆ, ಸ್ವೀಕರಿಸ್ತೇವೆ. ಅಂದರೆ ಯಾವುದೇ ಸರ್ಕಾರದ ಯಾವುದೇ ಧನ ಸಹಾಯವನ್ನು ನಾವು ಪಡ್ಕೊಳ್ತಾ ಇಲ್ಲ. ಪದಾಧಿಕಾರಿಗಳೇ ನಮ್ಮ ಖರ್ಚಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಗೋಷ್ಠಿಯಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ GS ಭಟ್, ವೇದಿಕೆ ಕಾರ್ಯದರ್ಶಿ ಗಣಪತಿ SM ಹಾಜರಿದ್ದರು. ಪ್ರೊಫೆಸರ್ B ಕೃಷ್ಣಪ್ಪನವರು ಸ್ಥಾಪಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶ ಹಾಗೂ ದಾವಣಗೆರೆ ಚಲೋ ಕಾರ್ಯಕ್ರಮ ಮಾರ್ಚ್ 18 ಮತ್ತು ಮಾರ್ಚ್ 19ರಂದು ನಡೆಯಲಿದೆ ಎಂದು ಸಮಿತಿಯ ತಾಲೂಕು ಸಂಚಾಲಕ ನಾಗರಾಜ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಾಳೆ ಅಲ್ಲಿ ಏನು ದಾವಣಗೆರೆ ಸಮಾವೇಶ ಇದೆ, ಅಲ್ಲಿ ಎಲ್ಲ ಸಂಘಟನೆಗಳು ಒಂದು ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ ಒಂದು ಸಂಘಟನೆಗೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆ, ಕೊಡಗು, ಹಾವೇರಿ, ಮೈಸೂರು, ಕೋಲಾರ, ದಾವಣಗೆರೆ, ಮಂಗಳೂರು, ಕಾರವಾರ, ಆಮೇಲೆ ಉಡುಪಿ, ಯಾದಗಿರಿ, ಗುಲ್ಬರ್ಗ, ಹೀಗೆ ಎಲ್ಲ ಒಂದು ಜಿಲ್ಲೆಗಳಿಂದ ಕಾರ್ಯಕರ್ತರು ದಾವಣಗೆರೆಯಲ್ಲಿ ಈ ಏನು ಶ್ರೀಮತಿ ಭಾರತಮ್ಮ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ ಮಂದಿರದಲ್ಲಿ ಎಲ್ಲರೂ ಒಂದು ಕಡೆಗೆ ಸೇರ್ತಾರೆ. ಬೆಳಗ್ಗೆ 10:00ವರೆಗೆ ಒಂದು ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್ನಿಂದ, ದಾವಣಗೆರೆ ಅಂಬೇಡ್ಕರ್ ಸರ್ಕಲ್ನಿಂದ ಒಂದು ಬೃಹದಾಕಾರವಾಗಿ ಒಂದು ಮೆರವಣಿಗೆ ಇದೆ. ನಂತರ ಈ ಒಂದು ಕಾರ್ಯಕ್ರಮ ಏನು ಶಾಮನೂರು ಶಿವಶಂಕರ ಕಲ್ಯಾಣ ಮಂದಿರಗಳಿದೆ, ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಹಿತಿಗಳಾದ ಬಡಗೂರು ರಾಮಚಂದ್ರಪ್ಪನವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಮತ್ತು ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ಸಾಕಷ್ಟು ಜನ ಒಂದು ಬೇರೆ ಬೇರೆ ಜಿಲ್ಲೆಯ ಮುಖಂಡರುಗಳು ಆಗಮಿಸ್ತಿದ್ದಾರೆ. ಅವರು S ಗಂಗಾಧರಪ್ಪ ಚಿಕ್ಕಬಳ್ಳಾಪುರ ರಾಜ್ಯ ಸಂಘಟನಾ ಸಂಚಾಲಕರು, ಹಾಗೆ ಹನುಮಂತಪ್ಪ ಕಾಕರಗಲ್ ರಾಯಚೂರು ಜಿಲ್ಲಾ ಸಂಘಟನಾ ಸಂಚಾಲಕರು, ಫಕೀರಪ್ಪ ಮುಂಡಗೋಡು ಕಾರವಾರ ರಾಜ್ಯ ಸಂಘಟನಾ ಸಂಚಾಲಕರು, ಹಾಗೆ ರತ್ನಮ್ಮ ಚಿಕ್ಕಬಳ್ಳಾಪುರ ದಲಿತ ಮಹಿಳಾ ಒಕ್ಕೂಟ, ಹಾಗೆಯೇ ಇದರಲ್ಲಿ ಭಾಗವಹಿಸಿ ಹಿರಿಯ ಮುಖಂಡರಂತೇಳಿ H ಗೋವಿಂದಯ್ಯ ಮೈಸೂರಿನವರು, ಪ್ರೊಫೆಸರ್ BL ರಾಜು ಶಿವಮೊಗ್ಗ, ಡಾಕ್ಟರ್ ಕುಂಶಿ ಉಮೇಶ್ ಶಿವಮೊಗ್ಗ, ಮತ್ತು ದೊರೆರಾಜು ತುಮಕೂರು, ಶಿವಬಸಪ್ಪ ಭದ್ರಾವತಿ, ಡಾಕ್ಟರ್ ಸಂಡ್ರಾಮ ಶಿವಮೊಗ್ಗ ಮತ್ತು ಕರಿಯಪ್ಪ ಅತ್ತಿಗುಂದ, ಹೆಚ್ಚು ಕಡಿಮೆ 1,00,000 ಜನ ಸೇರ್ತಕ್ಕಂಥ ಒಂದು ಸಮಾವೇಶ ಇದೆ. ಎಲ್ಲ ಕಡೆಯಿಂದ ಪ್ರತಿ ಜಿಲ್ಲೆ ಮತ್ತು ಹೋಬಳಿಯಿಂದ ಎಲ್ಲರೂ ಸೇರ್ತಾರೆ. ಈ ಒಂದು ಸಮಾವೇಶಕ್ಕೆ ನಾನು ಇವತ್ತು ಏನು ಕರೆ ಕೊಡ್ತೀನಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ತಾಲೂಕು ಶಾಖೆ ವತಿಯಿಂದ ಕೆಲವರು ಇವತ್ತು ಎಷ್ಟೋ ಜನ ಕೆಲವರು ದಲಿತರು ಈ ಭಾರಿ ರೋಸ್ ಹೋಗ್ಬಿಟ್ಟಿದ್ದಾರೆ, ಕೆಲವರೆಲ್ಲ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಹೋಗಿ ಯಾಕೆ ನಾವು ಸೇರ್ಪಡೆ ಆಗಬೇಕು ಅಂತ. ಆದರೆ ಕೆಲವರು ಮಾಡಿರ್ತಕ್ಕಂಥ ಒಂದು ಹುನ್ನಾರಗಳು ಕೆಲವರು ಮಾಡಿದ್ದಕ್ಕೆ ಜನ ಬೇಸತ್ತಿದ್ದಾರೆ. ಅದರಲ್ಲಿ ಕೆಲವರು ಹೇಳ್ತಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಮಗೆ ಏನು ಬೆನಿಫಿಟ್ ಆಗಿಲ್ಲ ಅಂತೇಳಿ. ಯಾವತ್ತೂ ತಮಗೆ ಬೇಕಾದ ಸವಲತ್ತುಗಳನ್ನು ಪಡಿಬೇಕಾದ್ರೆ ಒಳ್ಳೆಯ ಸಂಘಟನೆಗಳ ಜೊತೆಗೆ ಅವರು ಕೈ ಜೋಡಿಸಿದರೆ ಅವ್ರ ಜೊತೆಗೆ ನಾವು ಯಾವಾಗಲೂ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಕೆಲವೊಂದು ಕಡೆ ಇನ್ನೂ ಪಂಚಾಯತಿ ಲೆವೆಲಲ್ಲಿ ಇನ್ನೂ ಸರಿಯಾಗಿ ನಮ್ಮ SC ಏನು ದಲಿತರಿದ್ರೆ ಅವರಿಗೆ ಸರಿಯಾಗತಕ್ಕಂಥ ಸೌಲಭ್ಯಗಳು ಇನ್ನೂ ಸಿಗಲಿಲ್ಲ. 18% 24/10 ಗ್ರಾಂಟ್ ಸಿಗಲಿಲ್ಲ. ಅದನ್ನು ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ. ಅದನ್ನು ಪಡ್ಕೊಳ್ಳಲು ಈ ಫಲಾನುಭವಿಗಳ ಒಂದು ಇಚ್ಛಾಶಕ್ತಿ ಎದ್ದು ಕಾಣ್ತಾ ಇದೆ. ಆದರೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಏನು ನಮ್ಮ ದಲಿತರು ಹಿಂದುಳಿದವರು ಏನಿದ್ದಾರೆ ಅವರನ್ನು ಕರೆ ಕೊಡ್ತೀನಿ. ದಯವಿಟ್ಟು ನೀವು ಏನಾದರೂ ಸಮಸ್ಯೆಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ, ಸಂಘಟನೆ ಜೊತೆಗೆ ನೀವು ಕೈ ಜೋಡಿಸಿ. ಮತ್ತು ಈ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಸಮಾವೇಶಕ್ಕೆ ಭಾಗವಹಿಸ್ತಕ್ಕಂಥವರು ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಈ ಸಂಘಟನೆಗೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಶಿವಪ್ಪ ಗುಡ್ಡೆಕೌತಿ, ಶಂಕರ್ CA, ವೆಂಕಟೇಶ್, ಇಬ್ರಾಹಿಂ, ರಂಗಪ್ಪ ಹೊನ್ನೇಸರ ಹಾಜರಿದ್ದರು. ಶಾಸಕ ಹಾಲಪ್ಪ ಹರತಾಳ್ ಅವರ ಜನಪರ ಕಾಳಜಿಗೆ ಪೂರಕವಾಗಿ ಪಕ್ಷ ಮತ್ತು ಅಭಿಮಾನಿಗಳು ಜನಸೇವೆ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಎಂದು BJP ಜಿಲ್ಲಾಧ್ಯಕ್ಷ TD ಮೇಘರಾಜ್ ತಿಳಿಸಿದರು.
ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸೋಮವಾರ ಶಾಸಕ ಛಾಲಪಾರತೋಳ್ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಮತ್ತು ಅಭಿಮಾನಿಗಳು ಆಯೋಜಿಸಿದ್ದ ವಿವಿಧ ಸಾಮಾಜಿಕ ಕಾರ್ಯಕ್ರಮದ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು. ಅತ್ಯಂತ ಹೆಮ್ಮೆಯ ಮತ್ತು ಸಂತಸದ ದಿನ. ನಮ್ಮ ನಾಯಕರು, MSILನ ಅಧ್ಯಕ್ಷರು, ರಾಜ್ಯದ ಹಿಂದಿನ ಮಂತ್ರಿಗಳು, ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಎಚ್ ಹಾಲಪ್ಪ ಹರ್ತಾಳ್ ಅವರು 60ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎಚ್ ಹಾಲಪ್ಪ ಹರ್ತಾಳ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಅವರ ಮನೋಸಂಕಲ್ಪಗಳು, ಕ್ಷೇತ್ರದ ಬಗೆಗಿನ ಅವರ ಎಲ್ಲ ಕನಸುಗಳು ನನಸಾಗುವ ದಿಕ್ಕಿನಲ್ಲಿ ಮಹಾಗಣಪತಿ ಮಾರಿಕಾಂಬೆಯ ಆಶೀರ್ವಾದ ಇರಲಿ, ಸಾಗರದ ಜನತೆಯ ಆಶೀರ್ವಾದ ಇರಲಿ ಅಂತ ಹೇಳಿ ಅತ್ಯಂತ ಗೌರವದಿಂದ ಮತ್ತೊಮ್ಮೆ ಅವರ ಹುಟ್ಟುಹಬ್ಬಕ್ಕೆ, ಜನ್ಮದಿನಕ್ಕೆ ಶುಭಾಶಯವನ್ನು ಕೋರ್ತಾ ಹಬ್ಬದ ವಾತಾವರಣ ಅತ್ಯಂತ ಸಡಗರ ಸಂಭ್ರಮದಿಂದ ಸ್ವಯಂ ಪ್ರೇರಿತರಾಗಿ ಇವತ್ತು ಬೆಳಿಗ್ಗೆ ಮುಂಜಾನೆ ಸುಮಾರು 100ಕ್ಕಿಂತ ಹೆಚ್ಚು ಜನ ಪಕ್ಷದ ಪ್ರಮುಖರು, ನಾಯಕರುಗಳು ಒಟ್ಟಿಗೆ ಸೇರಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಾನ್ಯ ಶಾಸಕರಿಗೆ ಶುಭ ಕೋರ್ತಕ್ಕಂಥ ಕಾರ್ಯ ನಡೆದಿದೆ. ಅದಾದ ನಂತರ ಸಾಗರದ ತಾಯಿ ಮಗು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ಹಂಚತಕ್ಕಂಥ ಕಾರ್ಯವನ್ನು ಮಹಿಳಾ ಮೋರ್ಚಾದವರು, ಇವತ್ತು ಮಹಿಳಾ ಮೋರ್ಚಾದವರು ಅವರೇ ಸ್ವತಃ ಆ ಕಾರ್ಯವನ್ನು ನೆರವೇರಿಸಬೇಕು ಅಂತ ಹೇಳಿ ಎಲ್ಲ ನಗರಸಭಾ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ಮುಖಂಡರ ಜೊತೆ ಸೇರಿ ಹಣ್ಣು ಹಂಪಲನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. 60ನೇ ವಸಂತದ ಈ ಸಂದರ್ಭದಲ್ಲಿ 60 ರಕ್ತದಾನಿಗಳಿಂದ ರಕ್ತ ಸಂಗ್ರಹಿಸ್ತಕ್ಕಂಥ ಕಾರ್ಯವನ್ನು ಕೂಡ ಇವತ್ತು ನಮ್ಮ ಸಂಘಟನೆಯ ಪ್ರಮುಖರು, ಕಾರ್ಯಕರ್ತರು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ವಿಶೇಷ ಕಾರ್ಯಕ್ರಮ, ಅಕ್ಷರ ದಾಸೋಹದ ಬಿಸಿಯೂಟ ಕಾರ್ಯಕ್ರಮ ಸೇವಾ ಸಾಗರದಲ್ಲಿ ನಡೆಯುತ್ತೆ. ವಾರ್ಡ್ ನಂಬರ್ 8ರ ಎಲ್ಲ ಕಾರ್ಯಕರ್ತರು, ಆ ಬೂತ್ ಸಮಿತಿಯ ಸದಸ್ಯರುಗಳು ಅವರೇ ಒಟ್ಟಿಗೆ ಸೇರಿ ಎಲ್ಲ ಮಕ್ಕಳಿಗೆ ಸಿಹಿ ಊಟವನ್ನು, ಹೋಳಿಗೆ ಊಟವನ್ನು ಬಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ, ಸಂಭ್ರಮದಿಂದ ಆಚರಿಸಿದ್ದಾರೆ. ಜೊತೆಗೆ ಶಾಸಕರ ಯಾವತ್ತಿನ ಒಂದು ಕನಸು ಅಂತಂದರೆ ಅವ್ರ ಪ್ರತಿ ಹುಟ್ಟುಹಬ್ಬಕ್ಕೆ ಬುದ್ಧಿಮಾಂದ್ಯ ಮಕ್ಕಳಿಗೆ, ವಿಕಲಚೇತನರಿಗೆ ಮುಂಗರೊಳ್ಳಿ ಶಾಲೆಗೆ ಸಹಕಾರ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಆ ನಿಮಿತ್ತವಾಗಿ ಇವತ್ತು 15 ವರ್ಷದ ಒಂದು ಮಗುವಿಗೆ ಮತ್ತು 6 ವರ್ಷದ ಒಂದು ಮಗುವಿಗೆ ತೀವ್ರತರವಾಗಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಡಯಾಲಿಸಿಸ್ ಮಾಡಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಪ್ರಮುಖರೆಲ್ಲ ಸೇರಿ ಮಾಡಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷರಾದ ಲೋಕನಾಥ್ ಅವರ ನೇತೃತ್ವದಲ್ಲಿ ಈಗ ಅವರಿಗೆ ಒಂದು ಆರ್ಥಿಕ ಸಹಾಯವನ್ನು ಕೂಡ ನಮ್ಮ ತಂಡದ ಕಾರ್ಯಕರ್ತರು ಮಾಡೋರಿದ್ದಾರೆ. ಸಾಗರ ನಗರಸಭೆ ಅಧ್ಯಕ್ಷರು ಮತ್ತು ನಗರ ಬಿಜೆಪಿ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು ವಿಶೇಷವಾದ ಯೋಚನೆಯನ್ನು ಮಾಡಿ, ಯಾವ ಕೊರೋನಾ ಸಂದರ್ಭದಲ್ಲಿ GSB ಸಮಾಜದ ಬಂಧುಗಳು ಅವರ ಸಮಾಜದ ವತಿಯಿಂದನೇ ಸುಮಾರು 12 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹಣವನ್ನು ಕೊಟ್ಟು ಉಚಿತವಾಗಿ ಜನರಿಗೆ ಕೋವ್ಯಾಕ್ಸಿನನ್ನು, ಕೋವಿಶೀಲ್ಡನ್ನು, ಈ ಕೊರೋನಾ ಲಸಿಕೆಯನ್ನು ನೀಡಿದ್ರು. ಅವರು ಆ ಸಮಾಜದ ಕಡೆಯಿಂದ ವೆಂಕಟರಮಣ ದೇವಸ್ಥಾನದ ಹೊಸ ದೇವಸ್ಥಾನ APMC ರಸ್ತೆಯ ಖಾತೆ ಆಗಬೇಕಿತ್ತು. ಆ ಖಾತೆಯನ್ನು ನಗರಸಭೆ ಕಡೆಯಿಂದನೇ ಮಾಡಿಸಿ ಆ ಸಮಾಜದ ಬಂಧುಗಳನ್ನು ಈ ಲಸಿಕೆಗೋಸ್ಕರ ಗೌರವಿಸಿ, ಸನ್ಮಾನಿಸಿ ಶಾಸಕರ ಹುಟ್ಟುಹಬ್ಬವನ್ನು ವಿಶೇಷ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಸಾಗರ, ಹೊಸನಗರ ಭಾಗದ ಎಲ್ಲ ಕಾರ್ಯಕರ್ತರುಗಳು, ಪಕ್ಷದ ಪ್ರಮುಖರುಗಳು, ಪಕ್ಷಾತೀತವಾಗಿ ಹಾಲಪ್ಪನವರ ಅಭಿಮಾನಿಗಳು, ಹಿತೈಷಿಗಳು ಅವರ ಅಭಿವೃದ್ಧಿ ಕಾರ್ಯಕ್ಕೆ ಮನಸೋತು ಅವರ ದೂರದೃಷ್ಟಿ ನಾಯಕತ್ವಕ್ಕೆ. ಗ್ರಾಮಾಂತರ ಬಿಜೆಪಿ ಘಟಕದ ಅಧ್ಯಕ್ಷ ಲೋಕನಾಥ್ ಬೆಳಸಿರಿ, ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಕಾರ್ಗಲ್ ಜೋಗ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಾಸಂತಿ ರಮೇಶ್, ಪ್ರಮುಖರಾದ BT ರವೀಂದ್ರ, ದೇವೇಂದ್ರಪ್ಪ ಯಲಕುಂದ್ಲಿ, ಗೌತಮ್ KS ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.